ಇಷ್ಟೊಂದು ನಾಚಿಕೆಯೇ? ಸ್ತ್ರೀಯರ ವೇಷದಲ್ಲಿ ಬಂದು ಲಡ್ಡು ಕತ್ ತಿಂತಿದ್ಯಾ? ಯಾರಿಗಾದ್ರೂ ಗೊತ್ತಾದ್ರೆ ಆಗ ಎಷ್ಟು ಒದೆ ಬೀಳುತ್ತೆ ಅಂದ್ರೆ ಲಡ್ಡು ಕಂಡ್ರೆ ಹೆದರ್ಕೋತೀಯ. ಶಮೀಶ್ ಬೀಳು. ಸರಿ ಸರಿ, ಇಲ್ಲಿ ಕೇಳು, ಅಮ್ಮಂಗಾಗಿ 3 ಲಡ್ಡು ಕತ್ ತಂದಿದ್ದೀನಿ, ಅವ್ರಿಗೆ ಕೊಟ್ಬಿಡು. ನೀನೇನಾದ್ರೂ ತಿಂದ್ರೆ ಅಷ್ಟೇ, ಗೊತ್ತಾಯ್ತಾ? ಈಗ ಹೋಗೋ. ಸೌದಾಮಿನಿ ಅವರೇ, ಲಡ್ಡುವಿನ ಸ್ವಾದ ಸ್ವಲ್ಪ ಭಿನ್ನವಿದೆ ಅಲ್ವಾ? ಹಾ ಹಾ, ಸ್ವಲ್ಪ ಕಹಿ ಇದೆ. ಶಾರದಾ, ನಿನ್ನ ಕೇಶರಾಶಿ ಎಷ್ಟು ಸೊಂಪಾಗಿದೆ, ಬಿಸಿಲಲ್ಲಿ ನೆರಳು ಹರಡ್ಕೊಂಡಂತೆ. ಸುಮ್ಮನಿರಿ. ನಿನ್ನ ಕಂಗಳು ಇದರಲ್ಲಿ ವಿಶಾಲ ಸಮುದ್ರವೇ ಮೇಳೈಸಿದೆ. ಬಿಡಿ. ಇವು ನಿನ್ನ ಅಧರಗಳೋ ಅಥವಾ ಗುಲಾಬಿಯ ಎಸೆಳೋ? ಹಾಗೂ ಈ ನಿನ್ನ ಮೀಸೆ ಯಾವುದೋ ಕ್ಷತ್ರಿಯನ ಬಿಲ್ಲಿನಂತೆ. ಮೀಸೆ ಇಲ್ದಿದ್ರೆ ಏನೂ ಇಲ್ಲ. ಸತ್ಯ ಹೇಳದೆ ಶಾರದಾ. ಮೀಸೆ, ನೀವಿದೇನ್ ಹೇಳ್ತಿದ್ದೀರಾ? ಶಾರದಾ, ನನ್ಗನಿಸ್ತಿದೆ ನಿನ್ನ ಮುಖದ ಮೇಲೆ ಮೀಸೆ ಬಂದಿದೆ. ಶಾರದಾಗೆ ಮೀಸೆ ಬಂದಿದೆ. ಅಯ್ಯೋ ಅಮ್ಮ, ಶಾರದನ ಬಿಡು, ಶಾರದಳ ಅತ್ತೆಗೂ ಮೀಸೆ ಬಂದಿದೆ. ಏನು? ಬಾಯಲ್ಲಿ ನೋಡು. ಚಿ 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 ಚಿ. ಅರೆ ರಾಮ, ಏನೇನೆಲ್ಲ ಆಗುತ್ತೆ ನಿನ್ ಜೊತೆ. ಈ ಮನೇಲಿರೋ ಗಂಡಸಿನ ಬಿಟ್ಟು ಉಳ್ದವ್ರಿಗೆಲ್ಲ ಮೀಸೆ ಬಂದಿದೆ. ಈ ಚಮತ್ಕಾರ ಹೇಗಾಯ್ತು ಬಂಧು? ಅರೆ ಮಾತೆ, ಈಗ ನಾನೀ ಮನೆಗ್ ಪುರುಷನೋ ಅಥವಾ ಇವ್ರುಗಳು? ಈ ಮೀಸೆಗಳು ನನ್ನ ಜೀವನನ ಹಾಳು ಮಾಡ್ಬಿಡ್ತು. ಹೀಗ್ ತಲೆ ಮೇಲೆ ಕೈ ಹೊತ್ಕೊಂಡು ಯಾಕೆ ಕೂತಿದ್ಯಾ? ಅರೆ ಯಾರಾದ್ರೂ ನಿಜ ಹೇಳಿ, ಈ ಮೀಸೆ ಹೇಗ್ ಬಂತು? ಅಂತದೇನ್ ಮಾಡಿದ್ರಿ ನೀವು? ನಮ್ಗೇನ್ ಗೊತ್ತು, ನಾವು ಕೇವಲ ಅರಮನೆಗೆ ಹೋದ್ವಿ, ಹಾಗೆ ಎತ್ಕೊಂಡ್ಬಿಟ್ವಿ. ಏನ್ ಎತ್ಕೊಂಡ್ರಿ? ಮೀಸೆ ಎತ್ಕೊಂಡ್ರ? ಇಲ್ಲ, ಅರ್ಶಿನ ಕುಂಕುಮ. ಅರ್ಥಾತ್ ಆ ಹಳದಿ ಕುಂಕುಮದಲ್ಲೇ ಏನೋ ದೋಷ ಇರ್ಬೇಕು ಅನ್ಸುತ್ತೆ. ಯಾವ್ದೋ ಮಾಯಾ ವಸ್ತು ಅದ್ರಲ್ಲಿ ಬೆರ್ತಿರ್ಬೇಕು. ಆದ್ರೆ ಅರ್ಶಿನ ಕುಂಕುಮನ ನಾವು ನಮ್ ಬೈತಲೆ ಹಾಗೂ ಹಣೆಗೆ ಇಟ್ಕೊಂಡಿದ್ವಿ, ಮೂಗಿನ ಕೆಳಗಲ್ಲ ಮೀಸೆ ಬರೋದಕ್ಕೆ. ಆಮೇಲೇನು, ಅಲ್ಲಿ ಗುಂಡಪ್ಪನೂ ಬಂದಿದ್ದ ಲಡ್ಡು ತಿನ್ನೋದಕ್ಕೆ. ಏನು? ಆದ್ರೆ ಅಮ್ಮಂಗೆ ಹೇಗ್ ಮೀಸೆ ಬಂತು? ಅಮ್ಮ ಅಲ್ಲಿಗೆ ಬಂದೇ ಇರ್ಲಿಲ್ಲ. ನಾವು ಕೇವಲ ಅವರಿಗೆ ಲಡ್ಡು ಮಾತ್ರ ತಂದಿದ್ವಿ, ಅದನ್ನ ನಾವು ಕೂಡ ತಿಂದ್ವಿ. ಓ, ಇದ್ರ ಅರ್ಥ ಲಾಡುನಲ್ಲೇ ಏನೋ ಇತ್ತು ಅಂತ. ಅಮ್ಮ ಲಾಡು ತಿಂದಿಲ್ಲ ಅಲ್ವಾ? ತಿಂದೆ. 3ರಲ್ಲಿ 2 ಲಡ್ಡು ತಿಂದೆ, 1 ಉಳ್ದಿದೆ. ಓಹೋ, ಅರ್ಥಾತ್ ನೀವು 3 ಲಾಡು ತಿಂದ್ರಿ, ನಾನ್ ಲಾಡು ತಿಂದಿಲ್ಲ. ನೀವ್ ಲಡ್ಡು ತಿನ್ನೋ ಅವಶ್ಯಕತೆ ಏನಿದೆ? ನಿಮ್ಗಂತೂ ಮೀಸೆ ಬರುತ್ತೆ. ಪ್ರತಿದಿನ ಬೆಳಗ್ಗೆ ನಿಮ್ ಮುಖದ ತೋಟನ ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಕೂತ್ಬಿಡ್ತೀರಾ. ಹಾಗಲ್ಲ ಶಾರದಾ, ನೀವು 3 ಲಾಡು ತಿಂದ್ರಿ, ಅದಕ್ಕೆ ನಿಮಗೆ ಮೀಸೆ ಬಂದಿದೆ. ಅಮ್ಮನ್ ನೋಡು, ಅಮ್ಮ ಜಾಸ್ತಿ ಲಾಡು ತಿಂದ್ರಲ್ವಾ? ಕಮ್ಮಿ ಲಾಡು ತಿಂದಿದ್ರೆ
ಸಣ್ಣ ಮೀಸೆ ಬರ್ತಿತ್ತು. ಆದ್ರೆ ಇದು ಹೇಗಿದೆ ಅಂದ್ರೆ ಮುಖದ ಮೇಲೆ ಮೀಸೆ ಅಲ್ಲ, ಮೀಸೆ ಮೇಲೆ ಮುಖ ಬಂದಿರೋ ಹಾಗೆ. ನೋಡಿ ನೋಡಿ ನೋಡಿ, ಈಗ ಮೀಸೆ ಬಂದಿರೋ ಗಂಡಸಿನ ತರ ರೋಷ ತೋರಿಸ್ತಿದ್ದಾಳೆ. ಆದ್ರೆ ಲಡ್ಡು ಕೇವಲ ನಾವು ಮಾತ್ರ ಅಲ್ಲ, ಅಲ್ಲಿಗೆ ಬಂದಿದ್ ಎಲ್ಲಾ ಸ್ತ್ರೀಯರು ತಿಂದಿದ್ರು. ಏನು? ಇದ್ರ ಅರ್ಥ ಆ ಎಲ್ಲಾ ಸ್ತ್ರೀಯರಿಗೂ ಮೀಸೆ ಬಂದಿರಬಹುದು. ಹೇ ಭಗವಂತ, ಆಗತ್ತೆ. ಈಗ ಸಮಸ್ತ ವಿಜಯನಗರದಲ್ಲಿ ಪ್ರಳಯ ಆಗತ್ತೆ, ಮೀಸೆ ಪ್ರಳಯ. ಸ್ವಾಮಿ, ಎದ್ದೇಳಿ ಸ್ವಾಮಿ, ಪೂಜೆ ಸಮಯವಾಗುತ್ತಿದೆ. ಈಶ್ವರ ಶಿವ 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 ಶಿವ. ಸತ್ತೇ ನಾನು. ಕಳ್ಳ ಕಳ್ಳ ಮನೇಲಿಲ್ಲ ಸ್ವಾಮಿ, ನಿಮ್ಮ ಕನ್ಸಲ್ಲಿ ಬಂದಿರ್ಬೇಕು ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ. ನೀವ್ ಕಣ್ ತೆರೆದು ನೋಡಿ, ಅವನು ನಿಮ್ಮ ಭಯಕ್ಕೆ ಓಡ್ ಹೋಗ್ತಾನೆ. ಯಾರು ನೀನು? ನಮ್ಮ ವರುಣಮಾಲ ವಸ್ತ್ರ ಧರಿಸಿಕೊಂಡು ಇಲ್ಲಿಗೆ ಬಂದಿದ್ಯಾ? ನೀನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ನೀನು ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ಮಂತ್ರ ಶಕ್ತಿಯಿಂದ ನಿನ್ನನ್ನು ಭಸ್ಮ ಮಾಡ್ತೇವೆ. ಸ್ವಾಮಿ, ಏನ್ ಮಾತಾಡ್ತಾ ಇದ್ದೀರಾ? ನಾವೇ ನಿಮ್ಮ ವರುಣಮಾಲ. ಏನಾಯ್ತು ಗುರುಜಿ? ಏನಾಯ್ತು ಗುರುಜಿ? ಎಲ್ಲಿ ಕಳ್ಳ? ಎಲ್ಲಿ ಕಳ್ಳ? ಎಲ್ಲಿ? ಇದೇನು ಗುರು ಮಾತೆ? ಏನಾಯ್ತು? ಘನಘೋರ ಚಮತ್ಕಾರ ಆಗೋಗಿದೆ, ಅದ್ಭುತ ಆವಿಷ್ಕಾರ ಆಗ್ಬಿಟ್ಟಿದೆ. ನೀವ್ ಏನ್ ಹೇಳ್ತಿದ್ದೀರಾ? ಯಾವ ಚಮತ್ಕಾರ? ಎಂಥ ಆವಿಷ್ಕಾರ? ತೋರಿಸ್ತೇವೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಿಮ್ ಮುಖದ ಮೇಲೆ ಮೀಸೆ ತೋಟ ಬೆಳೆದಿದೆ. ಹಿಂದೆ ಮೀಸೆ ನೋಡಿದ್ರೆ ಡಕಾಯಿತ ಎದುರು ನೋಡ್ತಾನೆ. ಸ್ವಾಮಿ, ಈಗ ನಾವೇನ್ ಮಾಡೋದು? ನಿಮಗ್ ನಮ್ ಮುಖನ ಹೇಗ್ ತೋರಿಸೋದು? ನಾವು ನಿಮ್ಮ ಮುಖನ ಇನ್ನೆಲ್ಲ ನೋಡ್ತೀವಿ ಬಿಡಿ. ನನ್ನ ಮಾತಿನ ಅರ್ಥ, ಒಂದು ಉಪಾಯ ಇದೆ, ಪ್ರಾಯಶ್ಚಿತ ಮಾಡ್ಕೋ. ಎಂತ ಪ್ರಾಯಶ್ಚಿತ? 14 ವರ್ಷ ವನವಾಸಕ್ಕೆ ಹೋಗ್ಬಿಡು, ವನದಲ್ಲಿದ್ದು ಪ್ರಾಯಶ್ಚಿತ ಮಾಡ್ಕೋ. ಆದ್ರೆ ನೆನಪಿರಲಿ, ಈ 14 ವರ್ಷಗಳಲ್ಲಿ ಒಂದು ಬಾರಿಯೂ ನಿನ್ನ ಮುಖ ಯಾರಿಗೂ ಕೂಡ ತೋರಿಸಬಾರ್ದು. ಒಂದೊಮ್ಮೆ ಯಾರಾದ್ರೂ ನೋಡ್ಬಿಟ್ರೆ ಆಗ ಮತ್ತೆ 14 ವರ್ಷ ವನವಾಸ. ಕಿವಿ ಕೊಡು ಮಣಿ. ಹಾ, ತಗೋದಣಿ. ನೋಡ್ದ ಯಾವ ಚತುರತೆಯಿಂದ ಈ ಮುದುಕ ನಮ್ಮ ಗುರುಮಾತೆಯ ಮನೆಯಿಂದ ದೂರ ತಳ್ತಿದ್ದ. ಈ ಮುದುಕನ್ ಮನ್ಸಲ್ಲಿ ಮಂತ್ರವಲ್ಲ, ಕಪಟವಿದೆ. ಕಪಟ ಚಾಲಾಕಿ ಇವನು. ಇಲ್ಲ ಇಲ್ಲ ಸ್ವಾಮಿ, ನೀವೇನ್ ಹೇಳ್ತಿದ್ದೀರೋ ಹಾಗೆ ಆಗ್ಲಿ. ಹಾಗಾದ್ರೆ ಈ ಮೀಸೆ ಇವಳಿಂದ ನಮಗೆ ಮುಕ್ತಿ ನೀಡ್ಬಿಟ್ಯಾ? ಬಾಬಾ, ಈ ಮೀಸೆ ನಮ್ಮನ್ನ ಉದ್ಧಾರ ಮಾಡ್ಬಿಡ್ತು. ನಾವೀಗ್ಲೇ ಹೋಗಿ ನಮ್ಮಿಬ್ಬರ ಅವಶ್ಯ ವಸ್ತುಗಳನ್ನ ತರ್ತೀವಿ, ವನವಾಸ ಹೋಗೋದಕ್ಕೆ. ಆಗಲಿ. ಏನು? ಯಾಕೆ ಇಬ್ಬರದ್ದು? ನಮ್ಮದು ಯಾಕೆ? ಯಾಕೆ ಬೇಡ ಸ್ವಾಮಿ? ಆ ಭಗವಂತ ರಾಮನ ಜೊತೆ ಅವರ ಧರ್ಮ ಪತ್ನಿ ಸೀತಾ ಮಾತೆ ವನವಾಸಕ್ಕೆ ಹೋಗಿದ್ರಲ್ವಾ? ಅದೇ ರೀತಿ ನೀವು ಕೂಡ ನಮ್ಮ ಜೊತೆ ಬರ್ತೀರಲ್ವಾ? ನೀವು ನಮ್ಮ ಪಾಲಿಗೆ ಸಾಕ್ಷಾತ್ ಭಗವಂತ ರಾಮನೇ. ಇಲ್ಲ, ನಾವು ವನವಾಸದ ಬದಲಿಗೆ ಗೃಹವಾಸ ಮಾಡೋಣ. ಯಾವ ಪ್ರಾಯಶ್ಚಿತ ವನವಾಸದಲ್ಲಿದ್ದು ಮಾಡಬೇಕು ಅದನ್ನ ಗೃಹವಾಸದಲ್ಲಿ ಮಾಡ್ಕೋ. ಆದ್ರೆ ನೆನಪಿರಲಿ, ನೀನು ಮನೆಯಿಂದ ಹೊರಗಡೆ ಬರಬಾರದು. ಎಲ್ಲಿವರೆಗೂ ಅಂದ್ರೆ ಈ ಮೀಸೆ ನಿನ್ನ ಮುಖದಿಂದ ಮಾಯ ಆಗೋವರೆಗೂ. ದೇವರೇ ಬಲ್ಲ, ಇದು ಯಾವಾಗ ಹೋಗುತ್ತೆ ಅಂತ. ಎಲ್ಲಿವರೆಗೂ ಈ ಮೀಸೆ ಹೋಗಲ್ವೋ ಅಲ್ಲಿವರೆಗೂ ನೀವು ನಮ್ಮ ಮುಂದೆ ಬರಲೇಬಾರದು. ಅರ್ಥ ಆಯ್ತಾ? ಈಗ ನಾವು ಭಕ್ತರನ್ನು ಕಾಣುವ ಸಮಯವಾಗಿದೆ. ನಾವು ಸ್ನಾನ ಮಾಡಿ ಪೂಜಾ ಗೃಹಕ್ಕೆ ಹೋಗ್ತೇವೆ. ನಾವು ನೋಡಕ್ಕಾಗ್ತಿಲ್ಲ. ಏನು ಇದು? ಅಲ್ಲಿ ನೋಡು ಸ್ವಾಮಿ. ಮಹಾರಾಜ, ಮಹಾರಾಜ, ನೀವು ನಮ್ ಕಡೆ ತಿರುಗಬೇಡಿ. ಆದ್ರೆ ಏಕೆ ಮಹಾರಾಜ? ದಯಮಾಡಿ ತಿರುಗಬೇಡಿ. ಮಹಾರಾಣಿ ಚಿನ್ನಾದೇವಿ, ತಾವು ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯರಿಗೆ ಬೆನ್ನು ತೋರಿಸಲು ಆಗ್ರಹ ಮಾಡುತ್ತಿರುವಿರಿ. ತಮಗಿದು ಶೋಭೆ ನೀಡುವುದೇ? ಇಲ್ಲ ಮಹಾರಾಜ. ಮಹಾರಾಜ, ನೀವು ಮೊದಲು ಇದನ್ನು ನಮಗೆ ತಿಳಿಸಿ, ತಾವು ನಮ್ಮನ್ನು ಎಷ್ಟು ಪ್ರೀತಿಸುತ್ತೀರಿ? ಪ್ರೀತಿ ಅಷ್ಟೋ ಇಷ್ಟೋ 5 ಸೇರು. ಏನು? ಪಾದದಿಂದ? ಇದೆಂತ ಪ್ರೀತಿ ಮಹಾರಾಜ? ಇದೆಂತ ಪ್ರಶ್ನೆ ಮಹಾರಾಣಿ ಚಿನ್ನಾದೇವಿ?
ನಮ್ಮ ಪ್ರೀತಿಯನ್ನು ಅಳತೆ ಮಾಡಲಾಗುವುದೇ? ನಿಮಗಾಗಿ ನಮ್ಮ ಪ್ರೀತಿ ಅಗಾಧ. ನಮ್ಮ ಪ್ರೀತಿಯ ಮುಂದೆ ಭುವಿಯಿಂದ ಗಗನದವರೆಗೂ ಇರುವ ದೂರವೂ ಕಡಿಮೆಯೇ, ಪಾತಾಳದ ಆಳವೂ ಕಡಿಮೆಯಾಗುತ್ತದೆ, ಸಕಲ ಪರ್ವತದ ಭಾರವೂ. ಹಾ ಮಹಾರಾಜ, ಅರ್ಥವಾಯಿತು, ನಮಗರ್ಥವಾಯಿತು ತಾವು ನಮ್ಮನ್ನು ಎಷ್ಟು ಪ್ರೀತಿಸುವಿರೆಂದು. ಮಹಾರಾಜ, ಒಂದು ವೇಳೆ ನಮ್ಮ ಒಂದು ಕಣ್ಣು ಕುರುಡಾಗೋದ್ರೆ ಹಾಗೂ ಒಂದು ಕೈ ತುಂಡಾಗೋದ್ರೆ ಆಗಲೂ ನಮ್ಮನ್ನು ತಾವು ಹೀಗೆ ಪ್ರೀತಿಸುವಿರಾ? ಅವಶ್ಯವಾಗಿ, ಇದಕ್ಕಿಂತ ಜಾಸ್ತಿ ಪ್ರೀತಿ ಮಾಡುತ್ತೇವೆ ಮಹಾರಾಣಿ. ಏಕೆಂದರೆ ಬಾಹ್ಯ ಸೌಂದರ್ಯ ಕೇವಲ ತೋರಿಕೆಯಾಗಿರುತ್ತದೆ, ಪ್ರೀತಿಯಂತೂ ಆಂತರಿಕವಾಗಿರುತ್ತದೆ. ಮಹಾರಾಜ, ಒಂದು ವೇಳೆ ನಮ್ಗೆ ಮೀಸೆ ಬಂದ್ಬಿಟ್ರೆ ಆಗಲೂ ನಮ್ಮನ್ನು ಇಷ್ಟೇ ಪ್ರೀತಿಸುತ್ತೀರಾ? ಮಹಾರಾಣಿ ಚಿನ್ನಾದೇವಿ, ನೀವು ನಿಮ್ಮ ಮುಖವನ್ನೇಕೆ ಮುಚ್ಚಿಕೊಂಡಿರುವಿರಿ? ಅದ್ಭುತವಾಗಿ ಕಾಣುತ್ತಿರುವಿರಿ ಮಹಾರಾಣಿ ಚಿನ್ನಾದೇವಿ. ಯಾವುದಾದರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವಿರಾ? ಮೀಸೆಯನ್ನೇಕೆ ಅಂಟಿಸಿಕೊಂಡಿರುವಿರಿ ನೀವು? ಇಲ್ಲ ಮಹಾರಾಜ, ನಾವು ಅಂಟಿಸಿಕೊಂಡಿದ್ದಲ್ಲ, ಸ್ವಯಂ ಬೆಳೆದಿದೆ. ಬೆಳೆದಿದೆ ಅಂದ್ರೆ? ಮಹಾರಾಜ, ನಾವು ಕೇಳಲ್ಪಟ್ಟಿವಿ ಮಹಾರಾಣಿ ಚಿನ್ನಾದೇವಿಗೆ ಮೀಸೆ ಬಂದಿದೆಯಂತೆ. ಏನಿದು ಸತ್ಯವೇ? ಮಹಾರಾಜ, ಈಗ ನಮಗೆ ಪೂರ್ಣ ವಿಶ್ವಾಸವಾಯಿತು. ಚಿಂತೆಗೀಡಾಗುವ ಮಾತು ಏನೆಂದರೆ, ನಾವು ಕಷಾಯವನ್ನು ನಿಮ್ಮ ಕೇಶಕ್ಕಾಗಿ ಮಾಡಿದ್ದೆವು, ಆದರೆ ಮೀಸೆಯಂತೂ ಮಹಾರಾಣಿಗೆ ಬಂದಿದೆ. ಕಷಾಯ? ಮಹಾರಾಜ, ನೀವು ಆ ಕಷಾಯದ ಸೇವನೆ ಮಾಡಿದ್ದೀರಾ ತಾನೇ? ಇಲ್ಲ, ಇಲ್ಲ, ಅದು ಇದೆಂತ ಪ್ರಶ್ನೆ ಅದು? ನಾವು ಕಷಾಯವನ್ನು ಅದು ಮಹಾರಾಜ, ಹೇಳದಿದ್ರೆ ನಮ್ಮೇಲಾಣೆ, ತಾವು ಸತ್ಯ ಹೇಳಿ, ತಾವು ಆ ಕಷಾಯವನ್ನು ಏನು ಮಾಡಿದ್ರಿ? ಪ್ರಯತ್ನ ಪಟ್ವಿ ಅದನ್ನ ಕುಡಿಯೋದಿಕ್ಕೆ, ಬಹಳ ಪ್ರಯತ್ನ ಮಾಡಿದೀವಿ ನಾವು, ಆದ್ರೆ ಆ ಕಷಾಯನ ಕುಡಿಯಲಾಗಲಿಲ್ಲ. ನಾವು ಆ ಕಷಾಯವನ್ನು ಬಿಸಾಡಿದೆವು. ಏನು? ಎಸೆದು ಬಿಟ್ರಾ? ಮಹಾರಾಜ, ಸತ್ಯ ಹೇಳಿ, ತಾವು ಆ ಕಷಾಯವನ್ನು ಎಲ್ಲೆಸೆದ್ರಿ? ಕಿಟಕಿಯಿಂದ ಹೊರಗೆ. ಕಿಟಕಿಯಿಂದ ಹೊರಗೆ? ಯಾವಾಗ? ಯಾವಾಗ? ಬಹುಶಃ ಅದು ನಿಮ್ಮ ಹಳದಿ ಕುಂಕುಮ ಸಮಾರಂಭ ಆರಂಭವಾಗೋ ಸಮಯದಲ್ಲಿ. ಮಹಾರಾಜ, ಆ ಸಮಯದಲ್ಲಿ ಲಡ್ಡುವನ್ನು ಕಿಟಕಿಯ ಕೆಳಗಡೆ ತೆಗೆದುಕೊಂಡು ಹೋಗುತ್ತಿದ್ದರೇನೋ? ಆ ಕಷಾಯ ಲಡ್ಡುವಿನೊಂದಿಗೆ ಮಿಶ್ರಣಗೊಂಡಿದೆಯೇನೋ? ನಿನ್ನ ದ್ವಾರತೆ ನಿಂತ ಜೋಗಿ, ಇವನು ನಿನ್ನ ಪ್ರೇಮ ರೋಗಿ. ಸೌದಾಮಿನಿ, ನೋಡಿ ಇಲ್ಲಿ, ಆಗ್ಲೇ 1 ಗಂಟೆ ಆಗೋಯ್ತು. ಒದ್ದಾಡ್ತಾ ಇದೀವಿ ನಿಮ್ಮ ಮುಖ ನೋಡೋಕೆ. ಇವತ್ತಿ ಚಾಂದನಿಗೆ ಪರದೆ ಹೊದಿಕೆ ಏಕೆ? ನಮಗ್ ನಾಚಿಕೆ ಆಗ್ತಿದೆ. ನಾಚಿಕೆ ಸ್ತ್ರೀಯರಿಗೆ ಆಭರಣವಿದ್ದಂತೆ, ಆದರೆ ನಮ್ಮ ಹತ್ರ ಏಕೆ? ನಿಮ್ ಮುಂದೆ ನಾವು ಕೂತಿದ್ದೇವೆ, ನಿಮ್ಮ ತತ್ತು. ಎಲ್ಲಿ? ಶೀಘ್ರ ನಿಮ್ಮ ಪರದೆ ಎತ್ತಿ ನಿಮ್ಮ ಮುಖ ತೋರಿಸಿ. ನೋಡಿ, ಅನ್ಯಥ ಪೂರ್ತ ದಿನ ವ್ಯರ್ಥವಾಗಿ ಬಿಡುತ್ತೆ. ನಾವೇನಾದ್ರೂ ಈ ಪರದೆ ಎತ್ತಿದ್ರೆ ಆಗ ಈ ರಾತ್ರಿ ಕೂಡ ವ್ಯರ್ಥವಾಗ್ಬಿಡತ್ತೆ. ಏಕೆ ಹಾಸ್ಯ ಮಾಡುತ್ತಿರುವಿರಿ ಸೌದಾಮಿನಿ? ಬನ್ನಿ, ಶೀಘ್ರ ಪರದೆ ಎತ್ತಿ. ನಾವಂತೂ ಈಗ 1 ಕ್ಷಣವೂ ಕಾಯಲಾರೆವು. ಬನ್ನಿ, ಹೀಗೆಲ್ಲ ಮಾಡಬೇಡಿ. ನೋಡಿ, ಈ ಪರದೆ ಎತ್ತಿದ್ರೆ ಚಾಂದಿನಿ ನಮಗೆ ಕಾಣ್ತಾಳೆ. ಆಗ ಈ ಚಾಂದಿನಿಗೆ 4 ಚಂದ್ರರನ್ನ ನಾವು ತಂದ್ಕೊಡ್ತೀವಿ. ಇದು ತದಾಚಾರ್ಯರ ವಚನ. ಹೇಗೆ? ಹೀಗೆ ಇಲ್ಲೋಡು ಸೌದಾಮಿನಿ, ಈ ಹಾರದಲ್ಲೇ ನಮ್ಮ ಜಯವಿದೆ. ಇದು ನಮ್ಮ ಕಡೆಯಿಂದ ಮುಖ ತೋರಿಸುವುದಕ್ಕೆ. ಈ ಉಡುಗೊರೆ ನಮಗ್ ನೀಡಿ, ಹಾಗೂ ನಮಗೆ ನಿಮ್ಮ ಬೆನ್ನು ತೋರಿಸಿ. ಸರಿ, ಬೆನ್ನು ತಿರುಗಿಸಿದ್ರೆ ನಿಮ್ಮ ಮುಖ ಹೇಗ್ ನೋಡೋಕ್ ಸಾಧ್ಯ? ನಿಮ್ಮ ಮುಂದೆ ಕನ್ನಡಿ ಇದೆಯಲ್ಲ? ಇದೆ, ಅದ್ರಲ್ಲಿ ನೋಡ್ಕೊಳ್ಳಿ. ಸೌದಾಮಿನಿ, ನರ್ತಕಿ ನೀವು, ಆದರೆ ನೃತ್ಯ ನಮ್ಮಿಂದ ಮಾಡಿಸುತ್ತಿರುವಿರಿ. ಹೇಗೆ? ನಮ್ಮ ತಾತ್ಪರ್ಯ ಎಂತ
ಎಂಥ ಅದ್ಭುತ ಶೈಲಿ ನಿಮ್ಮ ರೂಪದರ್ಶನ ಮಾಡಿಸುವ ಶೈಲಿ. ಉತ್ತಮ, ಅತ್ಯುತ್ತಮ. ಹೋಗಿ. ಬಂದೆವು ಕನ್ನಡಿಯ ಮುಂದೆ. ತತ್ತು, ಮೊದಲು ನಿಮ್ಮ ಕಣ್ಣನ್ನು ಮುಚ್ಚಿಕೊಳ್ಳಿ. ಮಾಡಿಕೊಂಡೆ. ತತ್ತು, ಈಗ ನಿಮ್ಮ ಕಣ್ಣನ್ನು ತೆರೆಯಿರಿ. ತೆರೆಯುತ್ತೇವೆ. ಹಾಯ್, ಸೊಗಸಾದ ಸೌಂದರ್ಯ. ಇದು ರೂಪದರ್ಶನವಲ್ಲ, ಭೂತ ದರ್ಶನ. ಇದನ್ನು ನೋಡೋ ಮೊದಲು ನಾವು ಕುರುಡರಾಗಬಾರ್ದಿದ್ದ. ಅಯ್ಯೋ, ಈ ಮೀಸೆ ಬಂದಿರೋದು ನಿಮ್ಗೆ, ಆದ್ರೆ ಉಸಿರು ಕಟ್ತಿರೋದು ನಮಗೆ. ಈಗ ನಾವು ನಿಮ್ಗೆ ಚಂದ್ರನ್ಗಿಂತ ಸುಂದರವಾಗಿ ಕಾಣ್ತಿಲ್ಲ ಅಲ್ವಾ? ಇಲ್ಲ, ನಮ್ಮ ಮಾತಿನ ತಾತ್ಪರ್ಯ ಏನಂದ್ರೆ, ಅದು ಹೇಳ್ತಾರಲ್ಲ ಚಂದ್ರನಲ್ಲಿ ಕಲೆ ಇರುತ್ತೆ ಅಂತ, ಆದ್ರೆ ನಿಮ್ಮ ಮುಖದ ಮೇಲೆ ಮೀಸೆ ಇದೆಯಲ್ಲ. ಅದು ಇದ್ದಕ್ಕಿದ್ದಂತೆ ಈ ಮೀಸೆ ಬಂದ್ಬಿಟ್ಟಿದೆ. ನಾನೇನ್ ಮಾಡ್ಲಿ? ನಾನು ಹೇಗ್ ಜೀವಿಸ್ಲಿ? ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಮಾಡ್ಕೊಳ್ಳಿ. ಬೇಡ. ಆಗೋಯ್ತು, ಪೂರ್ತಿ ಕಷಾಯ ಲಡ್ಡು ಜೊತೆ ಮಿಶ್ರಣ ಆಗೋಯ್ತು. ಹಾ ಮಹಾರಾಜ, ನಮ್ಗೆ ನೆನ್ಪಿದೆ. ನಾವು ಆ ಲಡ್ಡುವಿನ ತಟ್ಟೆಯಲ್ಲಿ ಒಂದು ರೀತಿಯ ಬಣ್ಣದ ಅಂಟು ನೋಡಿದ್ವು. ಇದೇ ಕಾರಣದಿಂದ ಆ ದಾಸಿಯರ ಮೇಲೆ ನಾವು ಕೋಪ ಮಾಡಿಕೊಂಡಿದ್ವಿ, ಅವರು ತಮ್ಮ ಕಾರ್ಯವನ್ನು ಸರಿಯಾಗಿ ಮಾಡಿಲ್ಲವೆಂದು. ಆದ್ರೆ ನಮಗೇನ್ ತಿಳಿದಿತ್ತು ಮಹಾರಾಜ, ಆ ಕಷಾಯ ಆ ಲಡ್ಡು ಜೊತೆ ಸೇರ್ಕೊಂಡಿದೆ ಅಂತ. ಮಹಾರಾಣಿ ಚಿನ್ನಾದೇವಿ, ನೀವಿಷ್ಟು ದೃಢವಾಗಿ ಹೇಗೆ ಹೇಳ್ತಿದ್ದೀರಾ ಆ ಲಡ್ಡುವಿನ ಸೇವನೆಯಿಂದಲೇ ನಿಮಗೆ ಮೀಸೆ ಬಂದಿದೆ ಎಂದು? ಹೇಳ್ತೀವಿ. ಇಲ್ ನೋಡಿ, ಇವರು ನಿಮ್ಮ ಪ್ರೀತಿಯ ರಾಣಿ ತಿರುಮಲಾಂಬ. ಇವರನ್ನ ನೋಡಿ, ಇವರಿಗೆ ಮೀಸೆ ಬಂದಿದ್ಯಾ? ಬಂದಿಲ್ಲ. ಹೇಗ್ ಬರುತ್ತೆ? ಇವರು ಲಡ್ಡುವನ್ನು ಸೇವನೆ ಮಾಡಿಲ್ವಲ್ಲ. ಲಡ್ಡು ಸೇವನೆಯನ್ನು ನಾವು ಮಾಡಿದ್ದೆವು ಮಹಾರಾಜ, ಅದಕ್ಕೆ ನಮಗೆ ಮೀಸೆ ಬಂದಿದೆ. ಈಗ ಅರ್ಥ ಆಯ್ತು. ಇಲ್ಲೇನೇನ್ ನಡೆದಿದೆಯೋ ಇದು ನಿಮ್ಮಿಬ್ಬರ ಯೋಜನೆಯಿಂದಲೇ ನಡೆದಿದೆ. ಮಹಾರಾಣಿ ತಿರುಮಲಾಂಬ ಆ ಕಷಾಯ ಮಾಡಿದ್ರು, ಹಾಗೂ ಮಹಾರಾಜ ತಾವು ಆ ಕಷಾಯವನ್ನು ಬೇಕೆಂತಲೇ ನಿಮ್ಮ ಯುಕ್ತಿಯಿಂದ ನಮಗೆ ಕುಡಿಸಿದಿರಿ. ನಿಮ್ಮಿಬ್ಬರ ಕಾರಣದಿಂದ ನಮಗೆ ಈ ಮೀಸೆ ಬಂದಿದೆ. ಇದು ನೀವಿಬ್ಬರು ನಮ್ಮ ವಿರುದ್ಧ ಮಾಡಿದ ಷಡ್ಯಂತ್ರ. ಮಹಾರಾಣಿ ಚಿನ್ನಾದೇವಿ, ನೀವೇದಿ? ಅರ್ಥವಾಯಿತು ಮಹಾರಾಜ, ನೀವು ನಮ್ಮನ್ನು ಪ್ರೀತಿಸುವುದಿಲ್ಲ, ನಮಗಿದು ಚೆನ್ನಾಗಿ ತಿಳಿದಿದೆ ಮಹಾರಾಜ. ಇಂದಿನಿಂದಲೇ, ಈಗಿನಿಂದಲೇ ನಾವು ನಮ್ಮ ಉಪವಾಸ ಆರಂಭಿಸುತ್ತೇವೆ. ಮಹಾರಾಣಿ ಚಿನ್ನಾದೇವಿ. ಮಹಾರಾಜ, ನಾವು ಕಷಾಯವನ್ನು ಎಷ್ಟು ಪರಿಶ್ರಮದಿಂದ ನಿಮಗಾಗಿ ಮಾಡಿದ್ದೆವು, ಆದರೆ ನೀವಂತೂ ಅದನ್ನು ಕಿಟಕಿಯಿಂದ ಹೊರಗೆ ಎಸೆದಿದ್ದೀರಿ. ಮಹಾರಾಜ, ನಾವು ಈಗ ಉಪವಾಸ ಮಾಡುತ್ತೇವೆ. ಚಿಕ್ಕ ಮಹಾರಾಣಿ ಅವರೇ, ಈ ಉಪವಾಸ ಎಲ್ಲ ಏಕೆ?